ದುರ್ಯೋಧನ ಮಹಾರಾಜನೇ ಆಹೋ ಕಲಿಕರ್ಣ ಕಳಿಸಿದ ಕಾರಣವೇನ ರಾಜ? ಆಹೋ ಬಂಧೂರ ಬಲಂಕಿತನಾದ ಕರ್ಣನೇ, ಆಹೋ ದುರ್ಯೋಧನನೇ, ನೆನ್ನೆಯ ದಿವಸ ದೂದು ಮುಖಂಡರ ಬಳಿಯ ಹೊರರಾದ ಪಾಂಡವರ ಸಕಲ ಐಶ್ವರ್ಯವನ್ನು ಮತ್ತವರ ಪ್ರೀತಿಯ ಸತಿಯಳಾದ ಪಾಂಚಾಲಿಯನ್ನು ಮೋಸ ಮಾಡಿಸಿಕೊಂಡಿರುತ್ತೇನೆ. ಬಾಳ ದುರ್ಯೋಧನ, ಆಹೋ ರವಿನಂದನ, ಆಹೋ ಗಾಂಧಾರಿನಂದನ, ಲೋಕ ಪ್ರಸಿದ್ಧರಾದ ಪಾಂಡವರ ನಮ್ಮ ಹಗ್ಗ ಬದ್ಧರಾಗಿ ಬಿದ್ದಿರುವಂತೆ ಹಗ್ಗ ನೇಮಿಸಿ ರವಿನಂದನ ಈ ಮಾನವರ ಹಾರಾಟದ ಆಹೋ ಧರುಣೇಶ್ವರ ಧುರಧೀರನಾದ ದುರ್ಯೋಧನ, ಆಹೋ ರವಿನಂದನ, ತೆರೆ ಸಂಪತ್ತನ್ನ ದೂದು ಮುಖದ ಸುರಗಂಡಿಯ ದುರ್ಯೋಧನ, ಸಹಜವಾಗಿ ಸುರಗಂಡನ ರವಿನಂದನ, ಆಹೋ ರವಿನಂದನ, ಏ ಧಾರಾಳವಾದ ರಾಜ್ಯವನ್ನು ಹೇಳಲಾಗಿ ಪರಿಪಾಲಿಸುವ ನನ್ನ ಸಂಪಾದಕ ಹೀಗಿನ ಭೂಮಂಡಲ ಹರಿತನೆ. ಆಹೋ ಚಲತಂಕನಾದ ಕಲಿಕರ್ಣನೇ, ಓಲ್ಲ ಮನುಜರಾದ ಪಾಂಡವರ ಸುಲಲಿತ ಸಂಪಾದವನ್ನು ಅವರಲ್ಲ ಮಣಿಯಾದ ಪಾಂಚಲಿನ ಕರೆಸಿ ಹೆಂಗ ಚಾಕರಿಯಲ್ಲಿ ನಿಲ್ಲಿಸ ಆ ಚಂಚಲಕ್ತಿಯಳಾದ ಪಾಂಚಾಲಿಯನ್ನು ಕಿಂಚುತ್ತಾದರ ಕಾರಣವಿಲ್ಲದೆ ಈ ಸಮಾಜ ರಂಗದಲ್ಲಿ ಮುಡಿಯಿಡಿ ಕಳಿಸಿ ಮಾರಭಂಗ ಮಾಡಿಸುತ್ತೀನಿ ನೋಡ ಕರ್ಣ ಭುವನ ವರ್ಗ. ಗುರುಕುಲ ವಾರದಿಗೆ ಶರತ್ಕಾಲ ಚಂದ್ರನಂತೆ ಪರಿಶೋಭಿಸ ದುರ್ಯೋಧನ ಮಹಾರಾಜನೇ, ಆಹೋ ರವಿನಂದನ, ಬೇಡ ಮನುಜರಾದ ಪಾಂಡವರು ನಮ್ಮ ಹಕ್ಕ ಬದ್ಧರಾಗಿ ಬೆಚ್ಚಿದ್ದಾರೆ. ಅವರನ್ನು ಎಡೆತಂದ ಸಂಭ್ರಮವಾದ ಕಚೇರಿ ಮುಂದೆ ಅಂಗಗಳ ಕಸವಾಡಿಸಲು ನೇಮಿಸಿಕೊಂಡ ರಾಜ. ಆಹೋ ಸೂರ್ಯನಂದನ, ಆಹೋ ಗಾಂಧಾರಿ ನಂದನ, ಎಂದಿನ ದಿನ ನಾರಿ ಮಡಿಯಳ ಮಾಡಿದ ಭಂಗಕ್ಕೆ ಪ್ರತಿಭಂಗ ಮಾಡುವುದು ರೂಢಿಯೇ ಸರಿ. ಕ್ಷಣಕ್ಕೆ ಪಾಂಚಾಲಿಯನ್ನು ಕರೆಸಿ ಅವಳನ್ನು ಮಾರಭಂಗ ಮಾಡಿಸಿ ಎನ್ನ ಚೆಲವು ತೀರಿಸಿಕೊಂಡ ಕರ್ಣ ಎತ್ಕೊಡಪ್ಪ. ಆಹೋ ರಸಿಕ ಮನರಂಜನೆ ನಾದ ವಾಸುದೇಶನೇ, ಆಹೋ ಕರ್ಣ, ಮುಗಿಯಾದ ಪಾಂಚಾಲಿಯನ್ನು ದೇರ್ವದಿಂದ ಎಡಚರಸ ನಮ್ಮ ಅರಮನೆಯ ದಾಚರನ ನೆಲಸ. ಆಹೋ ಕರ್ಣ, ನಮ್ಮ ಅಸ್ತಿನಾವತಿ ಮಹಾಭಾರತ ಘಟಿತ. ಆಹೋ ರವಿನಂದನ, ಆ ಲಕ್ಷ ಮಾಡದೆ ಕಳ್ಳ ಬಂಧನಕ್ಕೆ ಗುರಿ ಮಾಡಿಸು. ತಕ್ಕ ಶಿಕ್ಷೆ ಮಾಡಿಸು, ಇದಕ್ಕೆ ತಪ್ಪಬೇಡ ರಾಜ. ಆಹೋ ಧರಿತ್ವಳ ಕೋದಂಡ ಪಂಡಿತನಾದ ಕರ್ಣ, ಆಹೋ ದುರ್ಯೋಧನನ ನಿನ್ನ ಉನ್ನತವಾದ ಮಾತುಗಳನ್ನು ಕೇಳಿ ನನಗೆ ಅಮಿತಾನಂದವಾಯಿತು. ಆಲಸ್ಯ ಮಾಡದ ಬಳಿಕ ಪಾಂಡವರನ್ನು ಕರೆತರಿಸಿದ ಅವರಿಗೆ ಕಷ್ಟ ಪಡೆಯುವ ಕಂಡಿಯ ಸೂರ್ಯನಂದನ ಸಾರಸಾರನ ಆಕಂಡ ಕೋದಂಡಕಲ ಮಂಡಿತರಾದ ಪ್ರಚಂಡರಾದ ಕಪಟ ಕಳ್ಳ ಪಾಂಡವರನ್ನು ಜಾಗೃತಿಯಿಂದ ಈ ಸಭೆಗೆ ಕರೆತನ ಸಾರಥಿ ಸಮೇತ